ಹಾಯ್ ಹಲೋ ಗೆಳೆಯರೇ, ಎಲ್ಲರಿಗೆ ಮೊದಲನೇದಾಗಿ ಶುಭ ಸಂಜೆ. ಈಗ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಾಜೇಶ್ ಮಾಡುವ ವಂದನೆಗಳು. ಮೊದಲನೇದಾಗಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನಾನು ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈಗ ಇವತ್ತಿನ ಏನು ವಿಷಯಪ್ಪ ಅಂದರೆ, ಕರ್ನಾಟಕ ಗೋರ್ಮೆಂಟ್ ಇಂಧನ ಇಲಾಖೆಯಿಂದ ಒಂದು ಜಾಬನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಕಾಲ್ಫಾರ್ಮ್ ಮಾಡಿಲ್ಲ, ಜಸ್ಟ್ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಯಾರು ಮಾಡ್ಯಾರಪ್ಪ ಅಂದರೆ, ನಮ್ಮ ಕರ್ನಾಟಕದ ಇಂಧನ ಸಚಿವರಾದ KJ ಜಾರ್ಜ್ ಅವರು ಇವತ್ತೇನು ಮಾಡ್ಯಾರಪ್ಪ ಅಂದ್ರೆ, ಒಂದು ನೋಟಿಫಿಕೇಷನನ್ನು ಬಿಡಾಕತ್ತಾರ. ಯಾವಾಗಂದರೆ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ಒಂದು 3,000 ಲೈನ್ಮ್ಯಾನ್ ಹುದ್ದೆಗಳ ಒಂದು ನೇಮಕವನ್ನು ಮಾಡಬೇಕಂತ ಅಧಿಸೂಚನೆಯನ್ನು ಹೇಳಕತ್ತಾರ. ನೋಡಿ ಫ್ರೆಂಡ್ಸ್, ಖಾಲಿ ಇರುವ 3,000 ಲೈನ್ಮ್ಯಾನ್ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ. ಬರುವ ಏಪ್ರಿಲ್ನೊಳಗೆ ನೇಮಕಾತಿ ಪ್ರಕ್ರಿಯೆ ಮುಗಿಯಲಿದೆ. ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಒಂದೇ ದಿನ ದೈಹಿಕ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಬಳಿಕ AE, JE ಸೇರಿದಂತೆ ಇತರೆ ಹುದ್ದೆಗಳನ್ನು ಹಂತ ಹಂತವಾಗಿ ತುಂಬಲಾಗುವುದು ಎಂದು ನಮ್ಮ ಕರ್ನಾಟಕದ ಇಂಧನ ಸಚಿವರಾದ KJ ಜಾರ್ಜ್ ಅವರು ಒಂದು ಹೇಳಿಕೆ ಅವರೊಂದು ಹೇಳಿದ್ದಾರೆ. ಹೆಂಗಂತ ನೋಡೋಣ ಫ್ರೆಂಡ್ಸ್. ಹಾಗಾದರೆ ನೆಕ್ಸ್ಟ್ ಏನೇನಾಗತ್ತಂತ ನಾನು ಮುಂದೆ ಏನಾದರೂ ನೋಟಿಫಿಕೇಷನ್ ಬಿಟ್ಟರು ಅಂದರೆ ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ಹೇಳಕ್ಕೆ ಬಯಸ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಜೊತೆ ಲೈನಲ್ಲಿ ಇರಿ. ಅಲ್ಲಿವರೆಗೂ ನಮ್ಮ ಜೊತೆ ಹೀಗೆ ಒಂದು ಚಾನಲಲ್ಲಿ ಲೈವ್ ಆಗಿರ್ರಿ. ನಾನೇನಾದರೂ ಸಡನ್ನಾಗಿ ನೋಟಿಫಿಕೇಷನ್ ಬಿಟ್ಟರೆ ನಾನು ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಇನ್ನೂವರೆಗೆ ಯಾವುದೇ ಥರದ ಮಾಹಿತಿಯನ್ನು ಬಂದಿಲ್ಲ. ಬಂದ ನಂತರ ನಾನು ನಿಮಗೊಂದು ವಿಡಿಯೋ ಮಾಡ್ತೀನಿ. ನಮ್ಮ ವಿಡಿಯೋ ನಿಮಗೆ ಬರಬೇಕಂದ್ರೆ ನೀವು ಮೊದಲಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಬೇಕಂದರೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ಗೆ ಒಂದು ಕಮೆಂಟ್ ಮಾಡಿದ ನಂತರ ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಓಕೆ ಗೆಳೆಯರೇ, ಇದು ಒಂದು ಶಾರ್ಟ್ ವಿಡಿಯೋ ಆಗಿದ್ದು, ನಾನು ನಿಮಗೆ ಮತ್ತೆ ಬೇರೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿ. ನಾನು ನಿಮ್ಗೆ ಅದರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಹೇಳಕ್ಕೆ ಬಯಸ್ತೀನಿ. ಓಕೆ, ಧನ್ಯವಾದಗಳು ಗೆಳೆಯರೇ. ಥ್ಯಾಂಕ್ ಯು.